ಸೊ ನಂಬಿಕೆಗೆ ಏನ್ ಮಾಡ್ಬೇಕು ನಾವು? ಒಳ್ಳೆದನ್ನ ಕೇಳಿಸ್ಕೋಬೇಕು, ಒಳ್ಳೇದನ್ನ ಸೇರ್ಸ್ಕೋಬೇಕು. ಅಂದ್ರೆ ನಂಬಿಕೆ ಯಾವ್ದ್ರ ಕೆಲಸ ಮಾಡುತ್ತೆ? ಒಳ್ಳೇದು ಕೆಲಸ ಮಾಡುತ್ತೆ. ಅಂದ್ರೆ ನಿಮ್ ಬಾಯಲ್ಲಿ ಒಳ್ಳೆ ಮಾತು ಬರ್ಬೇಕು, ನಿಮ್ ಕಿವಿಯಲ್ಲಿ ಒಳ್ಳೆ ಮಾತು ಕೇಳಿಸ್ಕೊಬೇಕು, ನಿಮ್ ಮೈಂಡ್ ಅಲ್ಲಿ ಒಳ್ಳೇದನ್ನ ಯೋಚನೆ ಮಾಡ್ಬೇಕು. ಒಳ್ಳೆಯವ್ರ ಮಾತ್ರ ನಂಬಿಕೆ ಕ್ರಿಯೇಟ್ ಮಾಡೋದು. ಎಲ್ಲ ಹೇಳಿ, ಒಳ್ಳೆಯವ್ರ ಮಾತ್ರ ನಂಬಿಕೆ ಕ್ರಿಯೇಟ್ ಮಾಡೋದು. ಪಕ್ಕದಲ್ಲಿ ಮುಖ ನೋಡಿ, ನೀವು ಒಳ್ಳೆಯವರಾಗಿದ್ರೆ ನಂಬಿಕೆ ಕ್ರಿಯೇಟ್ ಮಾಡೋದು. ಒಳ್ಳೆಯವ್ರ ಮಾತ್ರ ಕ್ರಿಯೇಟ್ ಮಾಡೋದು ನಂಬಿಕೆ. ಯಾರು ಒಳ್ಳೆಯವ್ರ ದೇವ್ರ ದೃಷ್ಟಿಯಲ್ಲಿ? ಬೇಡದಿರೋದೆಲ್ಲ ಬಾಯಲ್ಲಿ ಮಾತಾಡ್ಕೊಂಡು ನೋಡೋಣ, ಬೇಡದಿರೋದೆಲ್ಲ ಕೈ ಕಿವಿ ಕೊಡೋದು ಒಳ್ಳೆಯವ್ನ, ಬೇಡದಿರೋದೆಲ್ಲ ಮೈಂಡಲ್ಲಿ ಯೋಚನೆ ಮಾಡ್ಕೊಂಡು ನೋಡೋಣ. ಇಲ್ಲ, ಇಂಥವ್ರಿಗೆ ನಂಬಿಕೆ ಕ್ರಿಯೆ ಮಾಡಿದ್ರೆ ಏನು ಮಾಡ್ತಾ ಇದ್ರೆ ಏನು? ಇವತ್ತಿಂದ ನಿಮ್ಗೆ ಏನಾಗ್ಬೇಕು ಹೇಳ್ರಿ? ಇವತ್ತಿಂದ ಏನಾಗ್ಬೇಕು ನಿಮ್ಗೆ? ನಿಮ್ ನಿಮ್ ಲೈಫಲ್ಲಿ ಏನ್ ಮಾಡ್ಬೇಕು ಹೇಳ್ರಿ? ನಂಬಿಕೆ ಯಾವಾಗ ಕ್ರಿಯೆ ಮಾಡುತ್ತೆ ನಿಮ್ ಲೈಫಲ್ಲಿ? ನೀವು ಒಳ್ಳೆತನವನ್ನ ನಿಮ್ಮ ನಂಬಿಕೆಗೆ ಸೇರಿಸಿದಾಗ ಮಾತ್ರನೇ. ಒಳ್ಳೆತನವನ್ನ ನಿಮ್ಮ ನಂಬಿಕೆಗೆ ಸೇರಿಸಿದಾಗ ಮಾತ್ರನೇ. ಎಲ್ಲ ಬಾಯ್ಬಿಟ್ಟು ಸರಿ, ನಂಬಿಕೆ ಕ್ರಿಯೆ ಮಾಡೋದು. ಎರಡನೇದು ಏನ್ ಮಾಡ್ಬೇಕು ನಾವು? ಸದ್ಗುಣಕ್ಕೆ ಜ್ಞಾನವನ್ನು ಏನ್ ಮಾಡ್ಬೇಕು ಹೇಳ್ರಿ? ಆ ನಂಬಿಕೆಗೆ ಇನ್ನೊಂದು ಆಡ್ ಆಗ್ತದೆ. ಏನು ನೀವು ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಬೇಕು? ಮುಟ್ಟಂತಾರಲ್ಲ ಮಾತಾಡ್ಬೇಕು. ಯಾವ್ದು ಮಾತಾಡ್ಬೇಕು, ಯಾವ್ದು ಮಾತಾಡ್ಬಾರ್ದು ಅಂತ, ಯಾವ್ದನ್ನ ಕೇಳಿಸ್ಕೋಬೇಕು, ಯಾವ್ದನ್ನ ಕೇಳಿಸ್ಕೋಬಾರ್ದು ಅಂತ ಜ್ಞಾನ ಇರಬೇಕು. ಯಾವ್ದನ್ನ ಯೋಚನೆ ಮಾಡ್ಬೇಕು, ಯಾವ್ದನ್ನ ಯೋಚನೆ ಮಾಡಬಾರ್ದು ಅಂತ ಜ್ಞಾನ ಇರಬೇಕು. ಮುಟ್ಟಾಳರಿಗೆ ನಂಬಿಕೆ ಇದ್ರೆ ಏನು ನಿಂತೇ ಇರುವುದಿಲ್ಲ. ಎಲ್ಲ ಇದ್ದೀರಾ? ಪಕ್ಕದ ನೋಡಿ, ಮುಖ ನೋಡಿ, ಮುಟ್ಟಾಡ್ರ ಕಾಲ ಇರೋರ ಅಂತ. ಬೇಡದಿರೋದೆಲ್ಲ ಮಾತಾಡ್ತೀರಾ, ಬೇಡದಿರೋದೆಲ್ಲ ಯೋಚನೆ ಮಾಡ್ತೀರಾ, ಬೇಡದಿರೋದನ್ನೆಲ್ಲ ಕಿವಿಯಲ್ಲಿ ಹಾಕಂತೀರಾ. ಈ ತರ ಮುಟ್ಟಾಡ್ರ ತರ ಬದುಕಿದ್ರೆ ನಂಬಿಕೆ ಕ್ರಿಯೆ ಮಾಡಲ್ಲ. ಮೊದಲು ನಂಬಿಕೆ ಕ್ರಿಯೆ ಮಾಡ್ಬೇಕಂದ್ರೆ ಏನಾಗಬೇಕು? ಒಳ್ಳೆತನ ಸೇರ್ಕೊಬೇಕು. ಒಳ್ಳೆತನ ಜೊತೆಗೆ ಇವಾಗ ಏನಾಗಬೇಕು? ಜ್ಞಾನ ಸೇರ್ಕೊಬೇಕು. ಯಾಕಂದ್ರೆ ಜ್ಞಾನ ಇದ್ರೆ ಮಾತ್ರನೇ ನಂಬಿಕೆ ಮಾತುಗಳು ನಮ್ಮ ಬಾಯಿಂದ ಬರೋದು. ಜ್ಞಾನ ಇದ್ರೆ ಮಾತ್ರನೇ ನಂಬಿಕೆವಾದ ಯೋಚನೆಗಳು ನಮ್ಗೆ ಉಂಟಾಗೋದು. ಜ್ಞಾನ ಇದ್ರೆ ಮಾತ್ರನೇ ಒಳ್ಳೇದನ್ನ ಮಾತ್ರ ನಮ್ ಕಿವಿಗೆ ಏನ್ ಮಾಡ್ತೀವಿ? ನಾವು ಸೇರ್ಸ್ಕೊಂತೀವಿ. ಬುದ್ಧಿರದವನು ಏನ್ ಮಾಡ್ತಾನೆ? ಅವನು ಹೇಳಿದ್ದು ಕೇಳಿಸ್ಕೊಂತಾನೆ, ಇವನು ಹೇಳಿದ್ದು ಕೇಳಿಸ್ಕೊಂತಾನೆ, ಅಲ್ಲೂ ಹೋಯ್ತಾನೆ, ಇಲ್ಲೂ ಹೋಯ್ತಾನೆ, ಅದು ಮಾತಾಡ್ತಾನೆ, ಇದು ಮಾತಾಡ್ತಾನೆ, ಮುಟ್ಟಾಳ ತರ ಬಂತಾನೆ. ಬೈಬಲ್ ಗೊತ್ತಾ ಕಾಣುತ್ತಿಲ್ಲ? ಮುಟ್ಟಾಳ ಏನ್ ಮಾಡ್ತಾನೆ? ಇಷ್ಟ ಬಂದಾಗ ಬಾಯಿ ಬಿಟ್ಟು ಮಾತಾಡ್ತಾನೆ. ಆದ್ರೆ ಜ್ಞಾನ ಇರೋನು ಏನ್ ಮಾಡ್ತಾನೆ? ಬಾಯಿನ ಬಿಗಿಡ್ಕೊಂತಾನೆ. ಜ್ಞಾನ ಇರೋನು ಕೇಳಿಸ್ಕೊಂತಾನೆ, ಮುಟ್ಟಾಳ ಜಾಸ್ತಿ ಮಾತಾಡ್ತಾನೆ. ಮುಟ್ಟಾಳ ಜಾಸ್ತಿ ಮಾತಾಡ್ತಾನೆ, ಬಟ್ ಆದ್ರೆ ಜ್ಞಾನ ಇರೋನು ಏನ್ ಮಾಡ್ತಾನೆ? ಕೇಳಿಸ್ಕೊಂತಾನೆ. ಎಷ್ಟು ಜನ ಇಲ್ಲ ಇದ್ದೀರಾ? ನೆಕ್ಸ್ಟ್ ಮೂರನೇದು ಜ್ಞಾನಕ್ಕೆ ದಮೆಯನ್ನು. ಏನಂತದು? ಏನಂಗಂದ್ರೆ ಗೊತ್ತಾ? ಏನಂತ? ಕ್ಷಮೆ, ದಮೆ. ದಮೆ ಅಂದ್ರೆ ಸೆಲ್ಫ್ ಕಂಟ್ರೋಲ್. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಏನ್ ಹೇಳಿ? ಕೇಳ್ರಿ, ಗೊತ್ತಾ? ನಿಮ್ ಬಾಯಿನ ಕಂಟ್ರೋಲ್ ಮಾಡ್ಕೊಳಕ್ ಬರುತ್ತಾ? ಕಿವಿನ ಕಂಟ್ರೋಲ್ ಮಾಡ್ಕೊಳಕ್ ಬರುತ್ತಾ? ನೀವು ಮಾಡೋ ಯೋಚನೆ ಕಂಟ್ರೋಲ್ ಮಾಡ್ಕೊಳಕ್ ಬರುತ್ತಾ? ನಿಮ್ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ ಬರುತ್ತಾ?
ಇಲ್ದಿರೋ ಅವ್ರಿಗೆ ನಂಬಿಕೆ ಕ್ರಿಯೆ ಮಾಡಿದ್ರೆ ವೇಸ್ಟ್. ಕಂಟ್ರೋಲ್ ತಪ್ಪವ್ರಿಗೆ ನಂಬಿಕೆ ಕ್ರಿಯೆ ಮಾಡಲ್ಲ. ಸಲ್ಕೊಂಡ್ರು ಯಾವುದು ನಮ್ ಕಂಟ್ರೋಲ್ ನಮ್ ಕೈಲಿ ಇರಬೇಕು. ಕೇಳಿಸ್ಕೊಳ್ಳೋದು, ಮಾತಾಡೋದು, ಯೋಚನೆ ಮಾಡೋದು, ಇದೆಲ್ಲ ಕಂಟ್ರೋಲು ನಮ್ ಕೈಲಿ ಇರ್ಬೇಕು. ಕೆಲವರು ನೀವು ಹೇಳ್ಬೋದು ಯೋಚನೆ ಮಾಡೋದು ನಿಲ್ಸಕ್ಕೆ ಆಗುತ್ತೆ. ನೀವು ಕಂಟ್ರೋಲ್, ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಲಿ ಕೊಟ್ಟಿದ್ದೀರ. ಅವ್ರು ಹೆಂಗ್ ಆಡಿಸ್ತಾರೆ, ನೀವ್ ಹಂಗ ಆಡ್ತಾ ಇದ್ದೀರ. ಅವ್ರು ಯೋಚನೆ ಮಾಡಿಸಿದ್ರೆ ನೀವು ಯೋಚನೆ ಮಾಡ್ತಾ ಇದ್ದೀರ. ಅವ್ರು ಅಳಿಸಿದ್ರೆ ಅಳ್ತಾ ಇದ್ದೀರ. ಅವ್ರು ಭಯ ಪಡಿಸಿದ್ರೆ ಭಯ ಪಡ್ತಾ ಇದ್ದೀರ. ಅವರು ಹಿಂಸೆ ಕೊಟ್ರೆ ನೀವು ಹಿಂಸೆಗೊಳಗಾಗ್ತಾ ಇದ್ದೀರ. ಅವ್ರು ಹಿಂಗ್ ಮಾಡ್ತಾರೋ ಹಂಗೆ ನಿಮ್ ರಿಯಾಕ್ಷನ್ ನಿಮ್ ಬಾಡಿಯಲ್ಲೇ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರೋದಾದ್ರೆ ಮಾತ್ರನೇ ನಂಬಿಕೆ ಕೆಲಸ ಮಾಡುತ್ತೆ. ಮೊದಲನೇ ದಿನ ನಂಬಿಕೆ ಕ್ರಿಯೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಂಬಿಕೆಗೆ ಒಳ್ಳೆತನ ಸೇರಿಸ್ಬೇಕು. ಅದಕ್ಕೆ ಎರಡನೇದು ಏನ್ ಸೇರಿಸ್ಬೇಕು? ಜ್ಞಾನ ಸೇರಿಸ್ಬೇಕು. ಮುಂದೆ ಏನ್ ಮಾಡ್ಬೇಕು? ಕಂಟ್ರೋಲ್ ನ ಸೇರಿಸ್ಬೇಕು. ನೆಕ್ಸ್ಟ್ ನಮಗೆ ತಾಳ್ಮೆಯನ್ನು, ನಮಗೆ ಏನ್ ಮಾಡ್ಬೇಕು ನಾವು ಮತ್ತೆ? ಅದಕ್ಕೆ ಏನ್ ಮಾಡ್ಬೇಕು ನಾವು ಮತ್ತೆ? ತಾಳ್ಮೆ ಸೇರಿಸ್ಬೇಕು. ಇವೆಲ್ಲ ಸೇರ್ಕೊಂಡು ಇಂಗ್ರೀಡಿಯಂಟ್ ಸೇರ್ಕೊಂಡ್ರೆ ಮಾತ್ರನೇ ನಂಬಿಕೆ ಫುಲ್ ಪ್ಯಾಕೇಜ್. ಅದಕ್ಕೇನು ಮತ್ತೆ ಅದಕ್ಕೇನು ಸೇರಿಸ್ಬೇಕಂತ ನೆಕ್ಸ್ಟ್ ತಾಳ್ಮೆಗೆ ಭಕ್ತಿಯನ್ನು, ತಾಳ್ಮೆಗೆ ಭಕ್ತಿ. ನಾವ್ ಇದೆಲ್ಲ ಯಾವ್ದು ಸೇರ್ಸಲ್ಲ, ಡೈರೆಕ್ಟ್ ಭಕ್ತಿ. ಡೈರೆಕ್ಟ್ ಭಕ್ತಿನೇ. ದೇವ್ರೇ ನನಗೆ ಅದ್ಭುತ ಮಾಡು ಸ್ವಾಮಿ, ದೇವ್ರೇ ನನಗೆ ಅದ್ಭುತ ಮಾಡು ಸ್ವಾಮಿ, ದೇವ್ರೇ ನನಗೆ ಇದೆಲ್ಲ ಯಾರು ಫಾಲೋ ಮಾಡಲ್ಲ. ನಂಬಿಕೆ ಅಂದ್ರೆ ಭಕ್ತಿ ಅಂತೀವಿ. ನಂಬಿಕೆ ಅಂದ್ರೆ ನಮ್ಗೆ ಅನ್ಯ ಭಾಷೆ ಮಾತಾಡೋ ನಂಬಿಕೆ, ಬೈಬಲ್ ಓದೋದು ನಂಬಿಕೆ, ಆಮೇಲೆ ಇಲ್ಲದೆ ಪೇಪರ್ ಇದನ್ನು ಓದೋದು ನಂಬಿಕೆ. ಭಕ್ತಿ ಡೈರೆಕ್ಟ್ ಭಕ್ತಿ ಗೊತ್ತಿ ಕಣ್ಮುಚ್ಚು ಭಯ ಭಕ್ತಿಯಿಂದ ಅದು ಬರಕ್ ಮುಂಚೆ ತುಂಬಾ ವಿಷಯಗಳಿದಾವೆ ಇನ್ನು ಫಾಲೋ ಮಾಡ್ಬೇಕಾಗಿರೋದು. ಡೈರೆಕ್ಟ್ ಭಕ್ತಿ ಒಂದಿದ್ರೇನೆ ಕೆಲಸ ಆಗಲ್ಲ. ಸೊ ಭಕ್ತಿ ಅನ್ನೋದು ಒಂದು ಸಾಮಗ್ರಿ, ನಂಬಿಕೆಯಲ್ಲಿ ಒಂದು ಇಂಗ್ರೀಡಿಯಂಟ್. ನಂಬಿಕೆಯಲ್ಲಿ ಅದೊಂದು ಪದಾರ್ಥ, ಇಂಗ್ರೀಡಿಯಂಟ್. ಅದು ನಂಬಿಕೆ ಪ್ಯಾಕೇಜ್ ಕಂಪ್ಲೀಟ್ ಆಗಕ್ಕೆ ಒಂದು ವಿಷಯ ಭಕ್ತಿ. ನೆಕ್ಸ್ಟ್ ಏನಂತೆ? ಸಹೋದರ ಸ್ನೇಹವನ್ನು. ಭಕ್ತಿಗೆ ಏನ್ ಮಾಡ್ಬೇಕಂತೆ? ಸಹೋದರ ಸ್ನೇಹವನ್ನು. ಸಹೋದರರ ಸ್ನೇಹ, ಒಬ್ಬರನ್ನೊಬ್ಬರು ಒಂದಾಗಿ ಪ್ರೀತಿಯಿಂದ ಇರೋದನ್ನ ಸೇರಿಸ್ಬೇಕು. ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ ಅಂತೀವಲ್ಲ, ಅಂತ ನಿಜವಾದ ನಂಬಿಕೆ ಇದೆಯಾ? ಎಲ್ಲ ಇಲ್ಲ ಇದೆಯಾ? ಒಬ್ಬರ ಮೇಲೆ ಒಬ್ಬರಿಗೆ ಪಿನ್ ಚುಸ್ತಾ ಇದ್ರೆ, ಒಬ್ಬರ ಮೇಲೆ ಒಬ್ಬರು ಕೆಟ್ಟದ್ ಮಾತಾಡ್ಕೊಂತ ಇದ್ರೆ, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂತ ಇದ್ರೆ, ಒಬ್ಬರ ಮೇಲೆ ಒಬ್ರು ಕೈ ಹಿಡ್ಕೊಂಡಿದ್ರೆ ನಿಜವಾಗ್ಲೂ ಇಂಥವ್ರ ನಂಬಿಕೆ ಇದೆಯಾ? ಕೇಳ್ರಿ ಪಕ್ಕದಲ್ಲಿರೋ ಸ್ವಲ್ಪ. ಎಲ್ಲ ಇದ್ದೀರಾ? ನಿಜವಾದ ನಂಬಿಕೆ ಇದೆಯಾ? ಮತ್ತೆ ಏನ್ ಪ್ರಾರ್ಥನೆ ಮಾಡ್ತಾ ಇದ್ರಿ ನೀವು? ಏನಕ್ಕೆ ನಾವು ಬಿಡುಗಡೆ ಹೊಂದ್ಕೊಳಕ್ ಆಗ್ತಾ ಇಲ್ಲ? ಏನಕ್ಕೆ ನಾವು ಅದ್ಭುತ ಹೊಂದ್ಕೊಳಕ್ ಆಗ್ತಾ ಇಲ್ಲ? ದೇವರು ನಮ್ಮ ಲೈಫ್ ಅಲ್ಲಿ ಯಾಕೆ ಕ್ರಿಯೆ ಮಾಡಕ್ ಆಗ್ತಾ ಇಲ್ಲ? ಏನಕ್ಕೆ ಹೇಳಿ? ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದೆ. ಬಿರಿಯಾನಿ ಮಾಡಿದ್ರ ಮಸಾಲೆನೇ ಹಾಕಿಲ್ಲ, ಅದಕ್ಕೆ ಬಿರಿಯಾನಿ ಫ್ಲೇವರ್ ಬಿರಿಯಾನಿ ತರಾನೇ ಖಾರ ತರ ಕಾಣಿಸ್ತಾ ಇದೆ. ಏನಕ್ಕೆ? ಬಿರಿಯಾನಿ ಮಸಾಲ ಇಲ್ಲ. ನಿಮ್ ನಂಬಿಕೆಯಲ್ಲಿ ಇಂಗ್ರೀಡಿಯೆಂಟ್ಸ್, ಸಾಮಗ್ರಿಗಳು ಹ್ಯಾಂಡಲ್ ಕೊಡಬೇಕು. ಸರಿ, ನೀವು ಈ ಲಿಸ್ಟ್ ಅಲ್ಲಿ ನಿಮ್ ನಂಬಿಕೆ ಏನೇನಿದೆ ಸ್ವಲ್ಪ ನೀವೇ ಟೆಸ್ಟ್ ಮಾಡ್ಕೊಳ್ಳಿ.
ನಿಮ್ ನಂಬಿಕೆಯಲ್ಲಿ ಒಳ್ಳೆತನ ಇದೆಯಾ? ಜ್ಞಾನ ಇದೆಯಾ? ನಿಮ್ ನಂಬಿಕೆಯಲ್ಲಿ ಜ್ಞಾನ ಇದೆಯಾ? ದಯೆ ಇದೆಯಾ? ನಿಮ್ಮ ನಂಬಿಕೆಯಲ್ಲಿ ಕಂಟ್ರೋಲ್ ಇದೆಯಾ? ಸೆಲ್ಫ್ ಕಂಟ್ರೋಲ್ ಇದೆಯಾ? ತಾಳ್ಮೆ ಇದೆಯಾ? ನಿಮ್ ನಂಬಿಕೆಯಲ್ಲಿ ತಾಳ್ಮೆ ಇದೆಯಾ? ಭಕ್ತಿ ಇದೆಯಾ? ನಿಮ್ ನಂಬಿಕೆಯಲ್ಲಿ ಭಕ್ತಿ ಇದೆಯಾ? ಸಹೋದರ ನಿಮ್ಮ ನಂಬಿಕೆಯಲ್ಲಿ ಸಹೋದರರ ಸ್ನೇಹ ಇದೆಯಾ? ಪ್ರೀತಿ ವಿಶ್ವಾಸ ಇದೆಯಾ? ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಕೂಡ್ಸ್ರಿ, ಸೇರ್ಸ್ರಿ. ಅದಕ್ಕೆ ಇದು ಈ ನಂಬಿಕೆಯ ಬೋಧನೆ ಬೆಳೆದಿರೋರ್ಗೆ ಏನ್ ಹೇಳ್ಬೋದು ನಾವು? ದೇವರು ಯೇಸು ಸ್ವಾಮಿ ನಮ್ಮಲ್ಲಿ ಒಳ್ಳೇದ್ ಮಾಡ್ತಾರೆ ಅಷ್ಟೇ, ಅವ್ರಿಗೆ ಒಳ್ಳೇದಾಗುತ್ತೆ. ಬಟ್ ಬೆಳೆದಿರೋರ್ಗೆ ಇದೆಲ್ಲ ಇರ್ಬೇಕು. ಇದೆಲ್ಲ ಇಲ್ದಿರ ಯುದ್ಧ ಮಾಡಕ್ ಹೋಗ್ತೀರಾ ಅನ್ಕೊಳ್ರಿ. ಅಂದ್ರೆ ಹೋರಾಡಕ್ಕೆ, ನಂಬಿಕೆಯಿಂದ ಬೆರುಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಮಿಸ್ಫೈರ್ ಆಯ್ತದೆ. ಸೈತಾನ ಏನ್ ಮಾಡ್ತಾನೆ? ಇವನಿಗೆ ಕಂಟ್ರೋಲ್ ಇಲ್ಲ, ಈ ವಿಷಯದಲ್ಲಿ ಸೋತೆ ಜಾಸ್ತಿ ಕೊಡಲ್ಲ, ಇವನಿಗೆ 4 ಜನ ಜೊತೆ ಪ್ರೀತಿಯಿಂದ ಇರಕ್ ಬರಲ್ಲ, ಬದಿಕನ, ಇವನಿಗೆ ಒಳ್ಳೆತನ ಇಲ್ಲ, ಶೋಧನೆಗಳನ್ನ ಜಾಸ್ತಿ ತಗೊಂಡ್ಬರೋಣ, ಜ್ಞಾನ ಇಲ್ಲ, ಇವನ ಉಳಿಸ್ಬಿಡೋಣ. ಸೆಲ್ಫ್ ಕಂಟ್ರೋಲ್ ಇಲ್ಲ. ಇವು ಯಾವ ಇಂಗ್ರೀಡಿಯೆಂಟ್ಸ್ ಇಲ್ದಿರ ಒಬ್ಬರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಕ್ ಹೋದ್ರಿ ಅನ್ಕಡೆ, ಸಮಸ್ಯೆ ಮೇಲೆ ಸಮಸ್ಯೆ, ಶೋಧನೆ ಮೇಲೆ ಶೋಧನೆ ಜಾಸ್ತಿ ಆಗದೆ ಹೊರತು ಕಡಿಮೆ ಆಗಲ್ಲ. ಒಬ್ಬ ಪ್ರಾರ್ಥನೆ ಮಾಡಿದ್ಮೇಲೆ ಶೋಧನೆ ಏನಕ್ಕೆ ಗೊತ್ತೇಳಿ? ಇದಕ್ಕೆ ಇದ್ರಲ್ಲಿ ಯಾವ್ದು ಮಿಸ್ ಆಗಿದೆಯೋ ಅದ್ರ ಮೇಲೆ ನಿಮ್ಗೆ ಶೋಧನೆ ಜಾಸ್ತಿ ಆಗೋದು, ಅದ್ರ ಮೇಲೆ ನಿಮ್ಗೆ ಸಮಸ್ಯೆ ಬರೋದು. ಯಾವುದು ಮಿಸ್ ಆಗಿದೆ. ಎಲ್ಲ ಇಲ್ಲೇ ಇದ್ದೀರಾ? 4 ಜನಕ್ಕೆ ಬಿಡುಗಡೆ ಮಾಡಕ್ ಮುಂಚೆ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಹೋಗಿ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ, ಯಾವ್ದು ಕಮ್ಮಿ ಇದ್ರಲ್ಲಿ ಯಾವ್ದು ಮಿಸ್ಸಿಂಗ್ ಆಗಿದೆಯೋ ಇಮಿಡಿಯೇಟ್ ಆಗಿ ಮನೆಗೆ ಹೋಗಿ ಸೇರ್ಸ್ಕೊಂಡ್ಬಿಡಿ. ಎಲ್ಲ ಬೇಕು. ಆ ಸಮಸ್ಯೆ ಬರಕ್ ಮುಂಚೆ ಅದನ್ನ ಸೇರ್ಸ್ಕೊಂಡ್ಬಿಟ್ರೆ ಬರಿಕಂಡ್ರಿ. ಇಲ್ಲ ಶೋಧನೆ ಬಂದ್ರೆ ಆ ಶೋಧನೆಯಲ್ಲಿ ಉಳಿಬೇಕಾಗುತ್ತೆ. ಎಲ್ಲ ಮಾಡ್ಬಿಟ್ರೆ ಏನೇನು ಸೇರಿಸ್ತಾರೆ ನಂಬಿಕೆಗೆ ಇವತ್ತಿಂದ? ಒಳ್ಳೆತನ, ಜ್ಞಾನ, ಭಕ್ತರಿರೋರು ನೋಡ್ರಿ, ಹೇಳ್ರಿ ನಂಬಿಕೆಗೆ ಇವೆಲ್ಲ ಸೇರಿಸ್ಬೇಕು. ನಂಬಿಕೆ ಇವೆಲ್ಲ ಸೇರ್ಸ್ ಕಂಪ್ಲೀಟ್ ಪ್ಯಾಕೇಜ್ ಆಯ್ತು ಅನ್ಕಳ್ರಿ. ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಹೆಸರಲ್ಲಿ ನೀವು ಏನ್ ಕೇಳಿದ್ರು ಅದನ್ನೆಲ್ಲ ಪಡ್ಕಂತೀರಾ. ಆಮೇಲೆ ಇದು ನಡಿಬೇಕಂದ್ರೆ ಇದ್ರೊಳಗಡೆ ಇವೆಲ್ಲ ಇರ್ಬೇಕು. ಸುಮ್ನೆ ಏಸು ನಾಮದಲ್ಲಿ ಬಂದ್ಬಿಡ್ಲಿ, ಏಸು ನಾಮದಲ್ಲಿ ಸಿಕ್ಬಿಡ್ಲಿ, ಸಿಗಲ್ಲ. ಅದು ನಡಿಬೇಕಂದ್ರೆ ಇದೆಲ್ಲ ಆ ಇರ್ಬೇಕು. ನಂಬಿಕೆಯಲ್ಲಿ ಇವೆಲ್ಲ ಒಳಗಡೆ ಇರ್ಬೇಕು. ಅವಾಗ ನನ್ನ ಹೆಸರು ನೀವು ಏನ್ ಕೇಳಿದ್ರು ನಿಮಗ್ ಸಿಗುತ್ತೆ ಅಂತ ಯೇಸು ಹೇಳಿದ್ರು ನೋಡ್ರಿ, ಅವಾಗ ಆ ವಾಕ್ಯ ನೆರವೇರುತ್ತೆ. ಆ ವಾಕ್ಯ ನೆರವೇರ್ಬೇಕಂದ್ರೆ ಇವೆಲ್ಲ ನಮ್ಮ ನಂಬಿಕೆಯಲ್ಲಿ ಸೇರ್ಕೊಂಡಿರ್ಬೇಕು. ನಾವು ಆ ಲೆವೆಲ್ ಬೆಳಿಬೇಕು. ಏನೇ ಕೇಳಲಿ ಯೇಸು ನಾಮದಲ್ಲಿ ನಾವು ಪಡ್ಕೊಳ್ಳೋ ಲೆವೆಲ್ಗೆ ನಾವು ಇರ್ಬೇಕಂದ್ರೆ ಆ ನಂಬಿಕೆ ನೀವೆಲ್ಲ ಸೇರಿಸಿರ್ಬೇಕು. ಈ ತರ ಕ್ರಿಯೆ ಇಲ್ದಿರೋ ನಂಬಿಕೆ ಸತ್ತೋಗಿದೆ. ಯಾವುದು? ಇದರೆಲ್ಲ ಯಾವ್ದು ಇರೋದಕ್ಕೆ ಸತ್ತದ. ನಿಮ್ಮ ನಂಬಿಕೆಯಲ್ಲಿ ಒಳ್ಳೆತನ ಇಲ್ಲ ಅಂದ್ರೆ ನಿಮ್ಮ ನಂಬಿಕೆ ಸತ್ತೋದು. ನಿಮ್ಮ ನಂಬಿಕೆಯಲ್ಲಿ ಜ್ಞಾನ ಇಲ್ಲ ಅಂದ್ರೆ ನಂಬಿಕೆ ಸತ್ತೋದು. ನಿಮ್ಮ ನಂಬಿಕೆಯಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದ್ರೆ ಸತ್ತೋದು. ನಿಮ್ಮ ನಂಬಿಕೆಯಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಸತ್ತೋದು. ನಿಮ್ಮ ನಂಬಿಕೆಯಲ್ಲಿ ಭಕ್ತಿ ಇಲ್ಲ ಅಂದ್ರೆ ಸತ್ತೋದು. ನಿಮ್ಮ ನಂಬಿಕೆಯಲ್ಲಿ ಸಹೋದರರ ಪ್ರೇಮ ಪ್ರೀತಿ ಇಲ್ಲದೆ ಹೋದ್ರೆ ಸತ್ತದ್ದು. ನಿಮ್ಮ ನಂಬಿಕೆಯಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ಸತ್ತದ್ದು. ಆದ್ರೆ ಈ ಕ್ರಿಯೆಗಳೆಲ್ಲ ನಿಮ್ಮ ನಂಬಿಕೆಯಲ್ಲಿ ಕಾಣ್ತವೆ. ನಂಬಿಕೆ ಇದೆ ಅಂದ್ರೆ ನಮ್ಮ ಕ್ರಿಯೆಗಳಲ್ಲಿ ಇವೆಲ್ಲ ಏನಾಗಬೇಕು? ನಮ್ಮ ನಂಬಿಕೆಯಲ್ಲಿ ಇದೆ ಅಂದಾಗ ನಮ್ಮ ಕ್ರಿಯೆಗಳಲ್ಲಿ ಕಾಣಿಸಿದ್ರೆ ಆಟೋಮೆಟಿಕ್ ನಾವು ಬಿಡುಗಡೆ ಉಂಟಾಗುತ್ತೆ. ಎಷ್ಟು ಬಿಡುಗಡೆ ಬೇಕು? ಪ್ರಾರ್ಥನೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಆಡ್ ಮಾಡ್ಕೊಂಡ್ರೆ ಸಾಕು, ಬಿಡುಗಡೆ ತಾನಾಗಿ ನಿಮ್ಮ ಮನೆ ಭಾಗದ ಅನೇಕ ಜನರ ಸಮಸ್ಯೆಗಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಅನೇಕ ಜನರಿಂದ ಬೇಕಾಗಿರೋ ಬಿಡುಗಡೆ ಎಲ್ಲ ಎಷ್ಟೋ ಜನರಿಂದ ಬರಬೇಕಾಗಿರೋ ಅದ್ಭುತ ಎಲ್ಲ ಏನಾಗುತ್ತೆ? ನಿಮ್ಮ ಮನೆ ಭಾಗನ್ನ ಹುಡ್ಕೊಂಡ್ ಬರುತ್ತೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಕೈ ಹಿಡ್ಕೊಂಡು
ನಿನ್ನ ಬಿಡುಗಡೆ ದಿನಗಳು ಪ್ರಾರಂಭವಾಯಿತು. ಅದ್ಭುತಗಳು ನಿಮ್ಮ ಮನೆ ಬಾಗಿಲು ಹುಡ್ಕೊಂಡ್ ಬರುತ್ತೆ. ತುಂಬಾ ದಿವಸ ಇಟ್ಕೊಂಡಿರೋ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಯಾಕೆ? ನಾ ದೇವ್ರು ನಂಬೇಕಾದ್ರೆ ಸಮಸ್ಯೆನ ಹೆಂಗೆ ತೀರಿಸ್ಕೊಬೇಕು ಅದಕ್ಕೆ ದೇವ್ರು ಜ್ಞಾನ ಕೊಡ್ತಾರೆ. ಸಮಸ್ಯೆನ ಹೆಂಗೆ ತೀರ್ಸ್ಕೊಬೇಕು ಧೈರ್ಯ ಕೊಡ್ತಾರೆ. ಸಮಸ್ಯೆನ ಹೆಂಗೆ ತೀರ್ಸ್ಕೊಬೇಕು ಒಳ್ಳೆತನದ ಮೂಲಕ ತೀರಿಸ್ಕೊಬೇಕು, ತಾಳ್ಮೆಯಿಂದ ತೀರಿಸ್ಕೊಬೇಕು, ಪ್ರೀತಿಯಿಂದ ತೀರಿಸ್ಕೊಬೇಕು, ಭಕ್ತಿಯಿಂದ ತೀರಿಸ್ಕೊಬೇಕು. ಅದನ್ನ ದೇವ್ರು ಏನ್ ಮಾಡ್ತಾರೆ? ಹೇಳ್ಕೊಡ್ತಾರೆ. ಇವತ್ತೆಲ್ಲ ಸಮಸ್ಯೆನ ತೀರ್ಸ್ಕೊಳ್ಳಕ್ಕೆ ಬೇಕಾಗಿರುವಂತ ದೇವರು ನಮ್ಮ ಜೊತೆಲಿದ್ದಾರೆ. ಇವತ್ತು ದೇವ್ರನ್ನ ನಾವು ನಂಬ್ತಾ ಇದ್ದೇವೆ. ಇವತ್ತು ದೇವ್ರನ್ನ ನಂಬಿರೋನ್ನ ದೇವರು ಯಾವತ್ತು ಕೈ ಬಿಡಲ್ಲ. ಇವತ್ತು ದೇವರನ್ನ ನಂಬಿರೋ ನೀವು ಯಾವುದೇ ಕಾರಣಕ್ಕೂ ಆಶಾಭಂಗ ಮಾಡೋದಿಲ್ಲ. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಓಂ ಶಿಖೇ ಮಾಸದಲ್ಲ ಮಹಾರಾಮ ಕೇ ಮಾಸ ಜುರ ಪ್ರಾರ್ಥನೆ ಮಾಡಿ ಸೇರಿಸಿ ನಿನ್ನ ನಂಬಿಕೆ. ಇವತ್ತು ನಂಬಿಕೆ ಕ್ರಿಯೆ ಮಾಡಬೇಕು. ಕೆಳಗಿಂದ ಮೇಲೆತ್ತಿದೆ ಕೃಪೆಗೆ ಪಾತ್ರ ನೀನೇ, ಆಧಾರ ನೀನೇ ನಯ್ಯ, ಸ್ತುತಿಗೆ ಪಾತ್ರ ನೀನೇ. ಕೆಳಗಿಂದ ಮೇಲೆತ್ತಿದೆ ಸ್ತುತಿಗೆ ಪಾತ್ರ ನೀನೇ, ಆಧಾರ ನೀನೇ ನಯ್ಯ, ಸ್ತುತಿಗೆ ಪಾತ್ರ ನೀನೇ. ಮತ್ತೊಮ್ಮೆ ಕೆಳಗಿಂದ ಮೇಲೆತ್ತಿದೆ ಸ್ತುತಿಗೆ ಪಾತ್ರ ನೀನೇ, ಆಧಾರ ನೀನೇ ನಯ್ಯ, ಸ್ತುತಿಗೆ ಪಾತ್ರ ನೀನೇ. ಎಲ್ಲ ಪ್ರಾರ್ಥನೆ ಮಾಡಿ. ಇವತ್ತು ನಂಬಿಕೆಯಲ್ಲಿ ದೃಢವಾಗಿರ್ಬೇಕು. ನಾವು ದೃಢವಾಗಿರ್ಬೇಕಾದ್ರೆ ನಂಬಿಕೆಯಲ್ಲಿ ಇವೆಲ್ಲ ನಾವು ಸೇರಿಸ್ಕೋಬೇಕು. ನಮ್ಮ ನಂಬಿಕೆಯಲ್ಲಿ ಕ್ರಿಯೆ ಕಾಣಲ್ಪಡಬೇಕು. ನಮ್ಮ ನಂಬಿಕೆಯಲ್ಲಿ ಧೈರ್ಯದ ಕ್ರಿಯೆ ಕಾಣಲ್ಪಡಬೇಕು. ನಮ್ಮ ನಂಬಿಕೆಯಲ್ಲಿ ನಿರೀಕ್ಷೆಯ ಕ್ರಿಯೆಗಳು ಕಾಣಲ್ಪಡಬೇಕು. ನಮ್ಮ ನಂಬಿಕೆಯಲ್ಲಿ ತಾಳ್ಮೆಯ ಕ್ರಿಯೆಗಳು ಕಾಣಲ್ಪಡಬೇಕು. ನಮ್ಮ ನಂಬಿಕೆಯಲ್ಲಿ ಭಕ್ತಿಯ ಕ್ರಿಯೆಗಳು ಕಾಣಲ್ಪಡಬೇಕು. ನಮ್ಮ ನಂಬಿಕೆಯಲ್ಲಿ ಸೆಲ್ಫ್ ಕಂಟ್ರೋಲ್ ಮಾಡಿಕೊಳ್ಳುವಂತ ಕ್ರಿಯೆಗಳು ಕಾಣಲ್ಪಡಬೇಕು. ನಮ್ಮ ನಂಬಿಕೆಯಲ್ಲಿ ಜ್ಞಾನದ ಕ್ರಿಯೆಗಳು ಕಾಣಲ್ಪಡಬೇಕು. ನನ್ನ ನಂಬಿಕೆಯಲ್ಲಿ ಪ್ರೀತಿಯ ಕ್ರಿಯೆಗಳು ಕಾಣಲ್ಪಡಬೇಕು. ಮತ್ತೆ ಮಾಡ್ರಿ ದೇವ್ರೆ, ಇವತ್ತು ಇಲ್ಲಿವರೆಗೂ ಸ್ವಾಮಿ ಕ್ರಿಯೆಗಳು ನನ್ನ ನಂಬಿಕೆಯಲ್ಲಿ ಕಾಣಿಸ್ಲಿಲ್ಲಪ್ಪ. ನನ್ನ ನಂಬಿಕೆ ಸತ್ತದಾಗಿದೆ. ನಾನು ಬೈಬಲ್ ಓದ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಸಭೆಗೆ ಬರ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಆದ್ರೂ ನನ್ನ ನಂಬಿಕೆ ಸತ್ತೋಗಿರುವಂತ ನಂಬಿಕೆ ಇಟ್ಕೊಂಡು ನನ್ನ ಅದ್ಭುತ ಬರುತ್ತೆ ಅಂತ ನಂಬ್ಕೊಂಡು ಹುಟ್ಟಾಣ ತರ ಬದುಕ್ತಾ ಇದ್ದೀನಿ. ನನ್ನ ಕ್ಷಮಿಸು ಸ್ವಾಮಿ. ನನ್ನ ಬಿಡುಗಡೆಗೆ ನಾನೇ ತಡೆಯಾಗಿದ್ದೇನೆ. ನನ್ನ ಅದ್ಭುತಕ್ಕೆ ನಾನೇ ತಡೆಯಾಗಿದ್ದೇನೆ. ಇವತ್ತಿನ ನಾನು ಧೈರ್ಯ ಆಗಿರೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ನಾನು ನಿರೀಕ್ಷೆಯಿಂದ ಇರೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ನಾನು ತಾಳ್ಮೆ ಆಗಿರೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ನನ್ನ ನಂಬಿಕೆಯಲ್ಲಿ ಒಳ್ಳೆತನವನ್ನ ಸೇರಿಸ್ಕೊತೀನಿ. ಇವತ್ತಿನ ನಂಬಿಕೆಯಲ್ಲಿ ಸ್ವಾಮಿ ಭಕ್ತಿಯನ್ನ ಸೇರಿಸ್ಕೊತೀನಿ, ಪ್ರೀತಿಯನ್ನ ಸೇರಿಸ್ಕೊತೀನಿ, ಸೆಲ್ಫ್ ಕಂಟ್ರೋಲ್ನ ಸೇರಿಸ್ಕೊತೀನಿ, ಜ್ಞಾನವನ್ನ ಸೇರಿಸ್ಕೊತೀನಿ, ಪ್ರೀತಿಯನ್ನ ಸೇರಿಸ್ಕೊತೀನಿ. ಇವೆಲ್ಲ ಸೇರ್ಕೊಂಡ್ರೇನೆ ನಂಬಿಕೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸ್ವಾಮಿ. ಇವತ್ತಿನ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ, ನಂಬುತ್ತಾ ಇದ್ದೇವೆ. ಎಲ್ಲ ರಣ್ಯ ಭಾಷೆಯಲ್ಲಿ ಮಾತಾಡಿ 5 ನಿಮಿಷ ಬೇಗ. ಸಬನ ಬಲ ಬಲ ಸಂದರ್ಭ ಲೆಕ್ಕಿರ್ಮಿ ಸೂಕರ ಮೈಹಾರ ಮಲವ್ಯಾರ ಸಂದರ್ಭ ರೀಮಲ ಸಬನ ಬಲ ಹರ ಸಬನ ಬಂದಲ ವಿಹಾರ ಬಲ ಕರಬಲ ರಿಹಸ್ಸೆ ವಿಕಾರ ಬೈ ರೀಮ ನವಂದಲ ಅರಮನೆ ವಿಹಾರ ಬಲ ಬರಿ ವಿಶ್ವನ ಬಲ ವಿಹಾರ ಬಲ ಬಲ
ರೆಹಸಿಕೆ ನಿಮಂದರವ ರೂಕಿಲಿಮಿ ಅಂದರ ಬರಬಲವ ಶಕರ ಬಲಬರದಲ ಬರ ಶಂದನಿವೆ ರಂದಲ ಕೆಮಿರಿ ಅಂದುಲ ಬರಬಲವ. ಇಬ್ಬಿಬ್ರು ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಇಬ್ಬಿಬ್ರು ಕೈ ಇಟ್ಕೊಂಡು ಅನೇ ವರ್ಷ ಮಾತಾಡಿ. ಓರು ರೇಖರ ಇವತ್ತು ನಂಬಿಕೆ ನಿಮ್ಮಲ್ಲಿ ಹುಟ್ಟಬೇಕು, ನಂಬಿಕೆ ನಿಮ್ಮಲ್ಲಿ ಕ್ರಿಯೆ ಮಾಡಬೇಕು. ನಿಮ್ಮಲ್ಲಿ ಹುಟ್ಟುವಂತ ನಂಬಿಕೆ ಅದ್ಭುತವನ್ನು ಸೃಷ್ಟಿ ಮಾಡಬೇಕು. ಆ ನಿಮ್ಮಲ್ಲಿ ಹುಟ್ಟುವಂತ ನಂಬಿಕೆ ಬಿಡುಗಡೆಯನ್ನು ಉಂಟು ಮಾಡಬೇಕು. ನಿಮ್ಮಲ್ಲಿ ಹುಟ್ಟುವಂತ ನಂಬಿಕೆ ನಂಬಿಕೆಯನ್ನು ಹುಟ್ಟಿಸುವವರು ಪೂರೈಸುವವರು ಆತನೇ. ಇವತ್ತು ನಮ್ಮಲ್ಲಿರುವಂತ ದೇವರು ನಮ್ಮಲ್ಲಿ ನಂಬಿಕೆ ಹುಟ್ಟಿಸ್ಲಿ. ಯಾವ ನಂಬಿಕೆ ಅಂದ್ರೆ ದೃಢವಾಗಿರುವಂತ ನಂಬಿಕೆ, ನಮ್ಮನ್ನು ಕದಲಿಸಕಾತಿರುವಂತ ನಂಬಿಕೆ, ನಮಗೆ ಬಿಡುಗಡೆ ಉಂಟು ಮಾಡುವಂತ ನಂಬಿಕೆ, ನಮಗೆ ಅದ್ಭುತ ಉಂಟು ಮಾಡುವಂತ ನಂಬಿಕೆ, ನಿರೀಕ್ಷೆ ಉಂಟು ಮಾಡುವಂತ ನಂಬಿಕೆ, ಧೈರ್ಯ ಪಡಿಸುವಂತ ನಂಬಿಕೆ, ತಾಳ್ಮೆ ಇರುವಂತ ನಂಬಿಕೆ, ನಿರೀಕ್ಷೆ ಇರುವಂತ ನಂಬಿಕೆ, ಒಳ್ಳೆತನವಿರುವಂತ ನಂಬಿಕೆ, ಜ್ಞಾನವಿರುವಂತ ನಂಬಿಕೆ, ಭಕ್ತಿ ಇರುವಂತ ನಂಬಿಕೆ, ಪ್ರೀತಿ ಇರುವಂತ ನಂಬಿಕೆ, ಎಲ್ಲ ನಂಬಿಕೆ. ಈ ರೀತಿಯಾದ ನಂಬಿಕೆಯನ್ನ ದೇವರು ನಮ್ಮನ್ನು ಹುಟ್ಟಿಸಲಿ. ಇವತ್ತು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ರಿ. ಒಬ್ಬರು ಪ್ರಾರ್ಥನೆ ಮಾಡ್ರಿ. ಇದೆಲ್ಲ ದೇವರು ನಿಮ್ಮನ್ನು ಹುಟ್ಟಿಸಲಿ ಅಂತ ಪ್ರಾರ್ಥನೆ ಮಾಡ್ರಿ. ಕೆಳಗಿನ ಮೇಲೆತ್ತಿದೆ ಸ್ತುತಿಗೆ ಪಾತ್ರ ನೀನೇ, ಆದರಣೆ ನೀನೇ ನಯ್ಯ, ಸ್ತುತಿಗೆ ಪಾತ್ರ ನೀನೇ. ಎಲ್ಲ ಒಟ್ಟಾಗಿ ಸೇರಣಿಕೆ ಮಾಡೋಣ. ಕೆಳಗಿನ ಮೇಲೆತ್ತಿದೆ ಸ್ತುತಿಗೆ ಪಾತ್ರ ನೀನೇ, ಆದರಣೆ ನೀನೇ ನಯ್ಯ, ಸ್ತುತಿಗೆ ಪಾತ್ರ ನೀನೇ. ನಮ್ಮಲ್ಲಿ ಇವತ್ತು ಎಲ್ಲಿ ಕೆಳಗಡೆ ಬಿದ್ದಿದ್ದೀವೋ ಅಲ್ಲಿಂದ ಮೇಲಕ್ಕೆ ದೇವರು ನಮ್ಮನ್ನು ಆಧರಿಸುತ್ತಾರೆ.
ಹಣಕಾಸಲ್ಲಿ ಕೆಳಗಡೆ ಬಿದ್ದವರನ್ನ ಮೇಲೆ ಕೆತ್ತಿ ದೇವರನ್ನ ಆಧರಿಸ್ತಾರೆ. ಆರೋಗ್ಯದಲ್ಲಿ ಕೆಳಗಡೆ ಬಿದ್ದವರನ್ನ ಮೇಲೆ ಕೆತ್ತಿ ದೇವರನ್ನ ಆಧರಿಸ್ತಾರೆ. ದುಃಖದಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿ ಮುಳುಗಿರುವವ್ರನ್ನ ಮೇಲೆ ಕೆತ್ತಿ ದೇವರ ಆಧರಿಸ್ತಾರೆ. ನಂಬಿಕೆ ಇರುವುದಾದ್ರೆ ದೇವರು ನಿಮ್ಮನ್ನು ಆಧರಿಸ್ತಾರೆ. ಮೇಲೆ ಕೆತ್ತಿ ದೇವರು ನಿಮ್ಮನ್ನು ಆಧರಿಸ್ತಾರೆ. ನನ್ನ ದೇವರ ಮೇಲೆ ಕೆತ್ತಿ ನನ್ನ ಆಧರಿಸ್ತಾರೆ. ನನ್ನ ದೇವರ ಮೇಲೆ ಕೆತ್ತಿ ಆಧರಿಸ್ತಾರೆ. ಅರಿಕೆ ಮಾಡೋಣ, ನಂಬಿಕೆಯಿಂದ ಅರಿಕೆ ಮಾಡೋಣ. ನನ್ನ ಮೇಲೆ ಕೆತ್ತಿ ದೇವರನ್ನ ಆಧರಿಸ್ತಾರೆ. ಕೆಳಗಿಂದ ನನ್ನ ಮೇಲೆ ಕೆತ್ತಿ ದೇವರನ್ನ ಆಧರಿಸ್ತಾರೆ. ಕೆಳಗಿಂದ ಮೇಲೆ ಕೆತ್ತಿ ದೇವರನ್ನ ಆಧರಿಸ್ತಾರೆ. ಕೆಳಗಿಂದ ಮೇಲೆತ್ತಿ ದೇವರನ್ನ ಆಧರಿಸ್ತಾರೆ. ಕೆಳಗಿಂದ ಮೇಲೆತ್ತಿ ಸ್ತುತಿ